ಗುರುಗಳ ಈ 3 ವರ್ಷದ ಅವಧಿಯಲ್ಲಿ ಒಂದು ಒಳ ಒಪ್ಪಂದ ಆಗಿತ್ತು ಅಂತ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ನಲ್ಲಿ, ಸಿದ್ದರಾಮಯ್ಯನವರು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ. ಯಾಕಂದರೆ 2023 ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು. ಕಾಂಗ್ರೆಸ್ಸು ಇವತ್ತು ಅಸ್ತಿತ್ವದಲ್ಲಿದೆ, ಅಧಿಕಾರಕ್ಕೆ ಬಂದಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಸಿದ್ದರಾಮಯ್ಯನವರ ಪಾತ್ರದಷ್ಟೇ ಇನ್ನೂ ಮಿಗಿಲಾಗಿ ಬಹುಶಃ ಒಂದು 5% ಪಾತ್ರ ಜಾಸ್ತಿನೂ ಇದ್ದಿರ್ಬೋದು. ಈ 3 ವರ್ಷಗಳ ಅವಧಿಯಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದ್ದಿದ್ದು ಏನು ಅಂತಂದರೆ 2.5 ವರ್ಷ ಆದಮೇಲೆ ಬಿಟ್ಕೊಡ್ತಾರೆ ಸಿದ್ದರಾಮಯ್ಯನವರು ಅಂತ. ಅದರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಯಾವತ್ತಾದರೂ ಹೇಳ್ಕೊಂಡಿದ್ದುಂಟೆ? ಒಂದು ಆ್ಯಡ್ ಮಾಡ್ತೀನಿ. ನಾನು ಈ ಹಿಂದೆ ಬೇರೆ ಚಾನಲಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅವರು DCM ಆಗಿದ್ದರು, KPCC ಪ್ರೆಸಿಡೆಂಟ್ರಾಗಿದ್ದಾಗ ನಾನು ಇಂಟರ್ವ್ಯೂ ಮಾಡಿದೆ ಅವ್ರನ್ನ. ಅವ್ರ ಕಾರ್ನಲ್ಲಿ ಕುಳಿತು ನಾನು ಅವ್ರನ್ನ ಒಂದು ಕೊನೆಯಲ್ಲಿ ಪ್ರಶ್ನೆ ಕೇಳಿದೆ, ಯಾವಾಗ CM ಆಗ್ತೀರಿ ಅಂತ. ಅವಾಗ ಅವ್ರು ಹಿಂಗಂದರು, ಹಣೆ ಬರದಲ್ಲಿ ಏನು ಬರ್ದಿದೆ ಗೊತ್ತಿಲ್ಲ ಅಂತಂದರು. ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ದುಂಟಾ, ಸಜೆಷನ್ಸ್ ತೊಗೊಂಡಿದ್ದುಂಟಾ, ಸಲಹೆ ಕೊಟ್ಟಿದ್ದುಂಟಾ ನೀವೇನಾದರೂ? ನಾನು ಯಾವತ್ತೂ ಬಿಟ್ಟಿದ್ದೀನಿ. ಓಕೆ. ಅವನ ಕಾರ್ಯಭಾರದಲ್ಲಿ ನಮ್ಮ ಹತ್ರ ಎಷ್ಟೋ ಬರೋಕ್ಕಾಗಿಲ್ಲ, ಟೈಮ್ ಆಗಿಲ್ಲ. ನಾನು ಸ್ವತಃ ನಾನು ಯಾವತ್ತೂ ಅವನು ಬಿಟ್ಟಿಲ್ಲ. ಅವನು ಯಾವತ್ತೂ ನಾನು ಅವನ್ನ ಬಿಟ್ಟೇ ಇಲ್ಲ. ಅವನ ಪ್ರತಿಯೊಂದು ತೀರ್ಮಾನದಲ್ಲೂ ನನ್ನ ತೀರ್ಮಾನ ಇದ್ದೇ ಇರುತ್ತೆ. ಅದು ಬಿಸ್ನೆಸ್ ಆಗಿರ್ಬೋದು, ನಾಳೆ ಮತ್ತೊಂದಾಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಎಲ್ಲ ಸಮಯದಲ್ಲೂ ಅವನು ಧೈರ್ಯ ಕೊಟ್ಟು ಅವನ ಹಿಂದೆ ನಿಂತು ಈ ಕೆಲಸ ಮಾಡು ಅಂತ ಹೇಳಿದ ಮಾಡಿಸಿ ಹೊರ್ತಿರುವೆ. ನಾನು ಯಾವತ್ತು ನಾನೇ ಅವನಿಂದ ದೂರ ಆಗಿದ್ದ ಒಂದು ದಿವಸವನ್ನು ನಾನು ದೂರ ಆಗಿಲ್ಲ ಅವನಿಗೆ. ಓಕೆ. ಈ DCM ಆಗಿದ್ದಾಗ CM ಆಗಲೇಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದ್ದಾಗ ಅವ್ರ ಮನಸ್ಸಿನಲ್ಲೂ ಸಹಜವಾಗಿ CM ಆಗಬೇಕು ಅಂತಿತ್ತಲ್ಲ, ಸಹಜ, ಅದು ಇದ್ದೇ ಇರುತ್ತೆ. ಅವಾಗ ಅವ್ರಿಗೆ ಅದು ಏನು ಜನ ಬಿಡ್ತಾ ಇರಲಿಲ್ವೋ, ಪಕ್ಷದಲ್ಲಿ ಒಳಗಿರೋರು ಸುಮಾರು ಬೇರೆ ಬೇರೆ ತಂತ್ರಗಳು ಅವ್ರನ್ನ ಬಿಡ್ತಾ ಇರಲಿಲ್ವೋ, ಅದು ಬಿಡಿ. ಬಟ್ ಆ ಸಂದರ್ಭವನ್ನು ಫೇಸ್ ಮಾಡ್ಕೊಂಡು ಬಂದಿದ್ದು ಹೇಗೆ? ಆ ಟೈಮಲ್ಲಿ ನಿಮ್ಮ ಹತ್ರ ಏನು ಮಾತಾಡಿದ್ರು ಅಂತ ನಾನು ಒಂದೇ ಹೇಳ್ತಕ್ಕಂಥದ್ದು. ಈಗ 3 ವರ್ಷ ಪೂರ್ತಿ ಮಾಡಿ 2 ವರ್ಷ ಬಿಟ್ಟಿದ್ದಾರೆ. ಅಗ್ರಿಮೆಂಟ್ ಇಲ್ಲದೇ ಇದ್ದಿದ್ರೆ, ಒಳ ಒಪ್ಪಂದ ಇಲ್ಲದೇ ಇದ್ರೆ 2.5 ಅಂತ ಹೇಳಿ ಸಿದ್ದರಾಮಯ್ಯ ಯಾಕೆ ಬಿಟ್ಕೊಡ್ತಾ ಇದ್ರು? ಆದರೆ ಅವ್ರ ಮಾತು ಹೇಳಿದ್ರು, 4 ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಹೌದು. ಆದ್ರೆ ಬಿಟ್ಟು ಯಾಕೆ ಬಿಟ್ಕೊಡ್ತಿದ್ರು? ಅದಿಲ್ಲದೆ ಇದ್ರೆ ಇನ್ನು ಯಾವುದು ಆಗಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಸೊ ಒಳ ಒಪ್ಪಂದ ಇದೆ, ಖಂಡಿತ ಇತ್ತು. ಹೌದಾ? ನನ್ಗೆ ಯಾಕೆ ನಮ್ಮ ಶಿವಕುಮಾರ್ ಯಾಕೆ ಹೇಳ್ತಾ ಇದ್ದಾರೆ? ನಾನು ಸುಮ್ಮನೆ ಹೇಳಿದ್ದೆಲ್ಲ ಒಪ್ಕೊಳ್ಳೋ ವ್ಯಕ್ತಿ ನಾನಲ್ಲ. ಅವನೇನು ಹೇಳಿದ್ರು ನಾನೊಂದು ಪರೀಕ್ಷೆ ಪರಿಶೀಲಿಸಿ ನೋಡೇ ಹೇಳೋದು, ಇದು ಮಾಡಬೇಕಾ ಮಾಡಬಾರ್ದು ಅಂತಾರೆ. ಮಾಡಬಾರ್ದು ಕೆಲಸ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ನನಗೆ ಯಾವ ಭಯ ಇಲ್ಲ, ಭೀತಿ ಇಲ್ಲ. ನನಗೆ ಫೇವರು ಬೇಡ, ನನಗೆ ಫಿಯರು ಇಲ್ಲ. When there is no fear and favor, why should I bother? For is good, I have done something good only. ಈಗ ಮಾಡೋದು ಒಳ್ಳೇದಾಗತ್ತೆ ಅಂತ ಯಥಾವತ್ತಾಗಿ ಮುಂದೆ ನೋಡಿದಿರಾ 2 ವರ್ಷ ಸಮಯ ಬಿಟ್ಕೊಟ್ಟಿದ್ದಾರೆ. ಆಗಲಿ, ಬಿಟ್ಕೊಟ್ರಲ್ಲ, ಅವರು ಒಳ್ಳೆ ಮರ್ಯಾದಸ್ಥರೇ. ಅವರು ಮುಖ್ಯಮಂತ್ರಿ ಆಗಿದ್ದು ಸಾರ್ಥಕವಾಯಿತು. 2.5 ವರ್ಷನೇ ಆಗಲಿಲ್ಲ, ಒಂದು 6 ತಿಂಗಳು ಮುಂದಕ್ಕೆ ಹೋಯ್ತು ಅಷ್ಟು. 6 ತಿಂಗಳ ಮುಂದೆ ಇರಲಿ, ಅದೆಲ್ಲ ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಟೈಮ್. ವಾಟ್ ಈ ವಾಂಟೆಡ್ ಇಸ್ ಅಚೀವ್ಡ್. ಅವ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಅಚೀವ್ ಮಾಡಿದ್ದಾನೆ ಅವನು. ಸುಲಭವಾಗಿ ಬರಲಿಲ್ಲ ಅವನ ಕೈಗೆ. ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿ ಬೇಕಾ ಡೆಲ್ಲಿಗೆ ಓಡಾಡಿದ್ದಾನೆ, ಮಾಡಿದ್ದಾನೆ, ಆ ಪಕ್ಷಕ್ಕೆ ದುಡಿದಿದ್ದಾನೆ, ಎಲ್ಲ ಕೆಲಸ ಮಾಡಿದ್ದಾನೆ. ಗುಜರಾತಲ್ಲಿ ಅಲ್ಲಿ ಎಲೆಕ್ಷನ್ ಕೆಲ್ಸ್ಕೊಂಡ್ಬಂದಿದ್ದಾನೆ. ಮಾಡಿಲ್ದಿರೋದು ಯಾವ್ದು ಹೇಳಿ ಅವನು? ಇಲ್ಲೇ ಕಾಂಗ್ರೆಸ್ನಲ್ಲಿ ಬೆರಕು ಬಿಟ್ಟಾಗ ಮುಂಬೈನ ಸೋಫಿಟೆಲ್ ಹೋಟೆಲ್ ಮುಂದೆ ಮಳೆ ಬರ್ತಾ ಇದ್ರು ಚೇರ್ ಹಾಕೊಂಡು ಕೂತ್ಕೊಂಡಿದ್ರಲ್ಲ. ಹೌದು. ಕೃಷ್ಣ ಯಾರು ತಂದಿದ್ದು? ಯಾವ ರಾಜ್ಯದಲ್ಲಿ ಕೈರಿಸ್ತಾದ್ರೂ ಅಲ್ಲಿ ಶಿವಕುಮಾರೇ ಹೋಗ್ತಿದೆ. ಕಾಂಗ್ರೆಸ್ ಯಾವ್ದಾದ್ರು ಕೈಸ್ ಬಂದರೆ ಅಲ್ಲಿ ಅವನೇ ಕಳಿಸ್ತಿದ್ರು. ಆ ಕೈಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾನೆ ಅವನು, ಅದರೆಲ್ಲ ಏನು ಅನುಮಾನ ಇಲ್ಲ. ಕಷ್ಟಪಟ್ಟು ಬಂದಿದ್ದಾನೆ, ಏನು ಆಗಿದ್ದಾನೆ. ನನಗೂ ಸಂತೋಷ ಇದೆ. ಗುಡ್, ಒಳ್ಳೇದಾಗಲಿ ಅಷ್ಟೇ. ಗುರುಗಳವರ ಈ ಬದುಕಿನ ಹೋರಾಟದಲ್ಲಿ ಹಲವು ಸವಾಲುಗಳಲ್ಲಿ ಅತಿ ಹೆಚ್ಚು ಅವರಿಗೆ ಮಾನಸಿಕವಾಗಿ ತುಂಬ ಕುಗ್ಗಿಸಿಬಿಟ್ಟಂಥ ಘಟನೆ ಯಾವುದು? ಅದು ಅವನಿಗೆ ಕುಗ್ಗಿದ ಘಟನೆ ಅಂದರೆ ಮೊದಲನೇದಾಗಿ IT ರೈಡ್ ಆದಾಗ. ಓಕೆ. ತುಂಬ ಎದ್ಕೊಂಡು ಅದು ಜೈಲಿಗೆ ಬೇರೆ ಹಾಕ್ಬಿಟ್ರು. ಆಗತ್ತೇ ಬಿಟ್ಟ ಅವಾಗ 50 ಡೇಸ್. ಹೌದು. ಅದರಲ್ಲಿ ನಾನು ಹೋಗಿ ಪರ್ಮಿಷನ್ ಕೇಳಿದೆ, ನನ್ನ ಪರ್ಮಿಷನ್ ನಿರಾಕರಣೆ ಮಾಡಿದ್ರು. ಅವನು TR ಜೈಲಿ ನೋಡ್ಕೊಂಬರೋಣ ಭೇಟಿ ಮಾಡಕ್ಕೆ ಹೋಗಿದ್ರ? ಹೌದು, ಡೆಲ್ಲಿಗೆ ಹೋಗಿದ್ದೆ ನಾನು, ನನ್ನ ಮಗ ಇಬ್ಬರು ಹೋಗಿದ್ವಿ. ನಮಗೆ ಪರ್ಮಿಷನ್ ಕೊಡಲಿಲ್ಲ ನೋಡಲಿಕ್ಕೆ, ಆಗಲ್ಲ ಅಂದ್ಬಿಟ್ರು. ಆಗ ತುಂಬ ಕುಗ್ಗಿದ್ದ, ವ್ಯಥೆ ಇತ್ತು, ಮನೆಯಿಂದ ಬೇರೆ ಆಚೆ ಬಳ್ಕೊಂಡಿದ್ದ.
ಅವ್ನು ನೋಡೋಕ್ಕೆ ಯಾರು ಇರ್ತಿರ್ಲಿಲ್ಲ. ಆದರೆ ಅವ್ರ ತಮ್ಮ ನಿಜವಾದ ಸರಿಯಾದ ಸಹೋದರ ಅವನು. ಡಿ ಕೆ ಸುರೇಶ್ ಅವರು ಅವನು ಹಿಂದೆನೇ ಇದ್ದಾನೆ. ಅವರ ಶಿವಕುಮಾರ್ ಎಲೆಕ್ಷನ್ ಪಾತ್ರದಲ್ಲಿ ದೊಡ್ಡ ಪಾತ್ರ ಇದೆ ಅವಳು ಸುರೇಶ್ದು. ತುಂಬ ಅವನು ಬುಲ್ ವರ್ಕರ್ ಅಂತಾನೆ ಅವನು. ಎಲ್ಲ ಅಣ್ಣಂಗಾಗಿ ಲಕ್ಷ್ಮಣ ಯಾವ ರೀತಿ ರಾಮಂಗೆ ಸಹಾಯ ಮಾಡೋದ್ನೋ ಸೀತಾಮನ ಹುಡುಕಿ ರಾವಣನ ಮುಗಿಸೋಕ್ಕೆ ಅಷ್ಟೇ ನಿಷ್ಠ ನಮ್ಮ ಸುರೇಶು. ಕೆಲಸ ಮಾಡಿ ಇಡೀ ರೈಡ್ ಅವನ ಹಿಂದೆ ಇದ್ದು ವಾಪಸ್ ಕರ್ಕೊಂಡು ಬಿಡಲಿಲ್ಲ, ಕರ್ಕೊಂಬಂದ. ಅದೊಂದು ಘಟನೆ. ಇತ್ತೀಚಿನಲ್ಲಿ ತಾನು ಕಷ್ಟಪಟ್ಟು ಅಧ್ಯಕ್ಷನಾಗಿ ದುಡಿದು ಇಲ್ಲಿ ಗೆಲ್ಲಕ್ಕೆ ಒಂದು ದಾರಿ ಮಾಡ್ಕೊಂಡಾಗ ನಮ್ಮನೆಗೆ ಎಲೆಕ್ಷನ್ ಪ್ರತಿ ನಿಮಿಷನೂ ಕೇಳಿದ ನನ್ನ, ಏನಾಗುತ್ತೆ 136 ಸೀಟ್ ಬರುತ್ತಾಯಾ? MP ಸೀಟ್ ನಾನು ಹೇಳಿದ್ದೆ ಮೊನ್ನೆ, ಇದು ಈ ಪ್ರೆಸೆಂಟ್ ಟರ್ಮಲ್ಲಿ 241 ಅಂತ. ಕರೆಕ್ಟ್ 241 ಬಂದಿದೆ ಅಷ್ಟೇನೆ. ಹಾಗೆ TDP ಅವರು ತೆಲುಗುದೇಶಮು ನಿಮ್ಮ ಇವು ಬಿಹಾರ್ ಮುಖ್ಯಮಂತ್ರಿ ಕೊಡದೇ ಇದ್ದಿದ್ರೆ ನಿತೀಶ್ ಕುಮಾರ್ ಅದು ಮೈನಾರಿಟಿ ಗೌರ್ಮೆಂಟ್. ಓಕೆ. ಆದ್ದರಿಂದ ಏನಾಗಿದೆ ಅಂತಂದರೆ ಈ ಸಂದರ್ಭದಲ್ಲಿ ಯಾವ ಕಷ್ಟಪಟ್ಟು ದುಡ್ದ, ನಾನು ಕಷ್ಟಪಟ್ಟು ಸೌದೆ ಹೊಡೆದಿಂದ ಹಿಡಿದು ಎಲ್ಲ ಮಾಡಿದ್ದೀನಿ, ನಮಗೆ ಕೊಡಲಿಲ್ವಲ್ಲ ಅಂತ ಹೇಳಿ ಒಂದು ದುಃಖ ಇತ್ತು ಅವನಿಗೆ. CM ಸ್ಥಾನ ಕೊಡಲಿಲ್ಲ ಅಂತ ತುಂಬ ಡಿಸಪಾಯಿಂಟೆಡ್. ನಿಮ್ಮ ಹತ್ರ ಹಂಚ್ಕೊಂಡಿದ್ರು. ಆಮೇಲೆ ಕಡೆಗೆ ನಾನೇ ಎಲ್ಲಿ ಮಾತಾಡಬೇಡ ಸುಂದರ, ಮಾತಾಡಿ ಕೆಟ್ಟದಾಗತ್ತೆ. ಮಾತಾಡೋದೇನೋ ಮಾತಾಡುವಾಗ ಸಹ ಏನೋ ಮಾತಾಡ್ಬಿಡ್ತೀವಿ. ನಾಲ್ಗೆ ಮೇಲೆ ಕಂಟ್ರೋಲ್ ಇಲ್ಲ ನನಗೆ. ಸ್ಟೇರಿಂಗ್ ಮೇಲೆ ಕಂಟ್ರೋಲ್ ಇಲ್ಲ, ಏನಾಗುತ್ತೆ ಹೇಳಿ? ಆಕ್ಸಿಡೆಂಟ್ ಆಗುತ್ತೆ, ಪ್ರಾಣ ಹೋಗುತ್ತೆ. ನಾಲ್ಗೇನು ಅಷ್ಟೇ ಮುಖ್ಯ. ಆ ನಾಲ್ಗೆ ಕಂಟ್ರೋಲ್ ಇದ್ರೆ ಮಾತ್ರ ಬೇಡಪ್ಪ, ಏನು ಮಾತಾಡಬೇಡ. ನಾವಿಷ್ಟೆಲ್ಲ ಬುದ್ಧಿ ಹೇಳಿ ಒಂದು ನಾಲ್ಗೆ ತಪ್ಪೇನೋ ಮಾತಾಡ್ಬಿಡ್ತೀವಿ. ನಾಟ್ ಟು ಮೇಕ್ ಪಬ್ಲಿಕ್ ಇನ್ ಫಿಟ್ ಆಫ್ ಥಿಂಗ್ಸ್. ಏನೊಂದು ಹೇಳಕ್ ಹೋಗ್ತೀವಿ, ಆಗ ಹೇಳುವಾಗ ರಭಸವಾಗಿ ಹೇಳ್ಬಿಡ್ತೀವಿ. ಅದು ಕೆಲವರು ಹಿಡಿಸಲ್ಲ ಅದು. ಆದರೆ ನಾನು ಗುರುವಾಗಿ ಯಾವುದನ್ನು ಹೇಗೆ ಹೇಳ್ಬೇಕು ಹಾಗೆ ಹೇಳಬೇಕು. ಹೇಳಕ್ಕೆ ಇಷ್ಟಪಡಲ್ಲ. ಕೆಲವು ನನ್ನ ಮಕ್ಕಳೇ ಒಪ್ಪಲ್ಲ, ನೀನು ತುಂಬ ಹೊರಟಾಗಿ ಹೇಳ್ತೀಯ ನೀನು ಅಂತಾರೆ. ನಾನು ಒಪ್ಪಲ್ಲ ಅಂತ ಹೇಳಿದೆ. ಒಬ್ಬ ಉಪಾಧ್ಯಾಯರು ಒಂದು ಪಾಠ ಹೇಳ್ಕೊಡ್ಬೇಕಾದ್ರೆ ಹುಡುಗರನ್ನ ಸುಲಭವಾಗಿ ಮಾಡಿಬಿಟ್ರೆ ಪಾಠ ಹತ್ತಲ್ಲ. ಓಕೆ. ಆ ಪಾಠ ಯಾವ ರೀತಿ ಹೇಳಬೇಕು. ಒಂದು ಉಪಾಧ್ಯಾಯರಿದೆ ಅಂತ ಒಬ್ಬರು, ನಿಮ್ಮೊಂದು ಸಣ್ಣ ಉಪಮೇಯ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋಣ. ಹೇಳಿ. ಒಬ್ಬರೊಂದು ಉಪಾಧ್ಯಾಯರಿದ್ರು, ಕಟ್ಟಾಮೇಷ್ಟ್ರು ಅವರು. ಕಟ್ಟಾಮೇಷ್ಟ್ರು ಅಂದರೆ ಪಾಠ ಚೆನ್ನಾಗಿ ಮಾಡೋರು, ಪಾಠ ಎಲ್ಲ ಚೆನ್ನಾಗಿ ಹೇಳೋರು. ಎಲ್ಲ ಹುಡುಗರು 90 ತಗೋಬೇಕು ಅಂತ ಆಸೆ ಅವರಿಗೆ. ಸರಿ, ಪರೀಕ್ಷೆಯಲ್ಲಿ ಎಲ್ಲ ಮಕ್ಕಳು ಎಲ್ಲ ತಗೊಳ್ತಾ ಇದ್ರು. ಅವ್ರು ಆಮೇಲೆ ಒಂದು ನೋಡು, ಇಷ್ಟು ಜನ ನಾನು ಪಾಠ ಹೇಳಿದ್ದೀನಿ, ಇವತ್ತು ನೀವು ನಂಗೆ ಪಾಠ ಹೇಳ್ಕೊಡಿ. ಓಕೆ. ನೀವೇನು ಕೊಡ್ತೀರೋ ಕೊಡಿ, ಅದು ಪಾಠ ನಾನು ಉತ್ತರ ಹೇಳ್ತೀನಿ, ಎಷ್ಟು ನಂಬರ್ ಕೊಡ್ತೀರೋ ಕೊಡಿ ಅಂತ ಕೊಟ್ಟರು ಅವ್ರ ಕೈಗೆ. ಸರಿ, ಎಲ್ಲ ಕೇಳಿದ್ರು, ಎಲ್ಲ ಕೇಳ್ಕೊಂಡ್ರು, ಎಲ್ಲ ಮಾಡಿದ್ರು. ಅದೇ 1 to 100 ಎಲ್ಲ ಆಯಿತು. ಸರಿ, 100 ಆದ್ಮೇಲೆ 101 ಬರ್ಬೇಕು ತಾನೆ. ಆ ನಂಬರ್ ತಪ್ಪು ಬರೆದ್ರು ಬೇಕಂತಗೆ ತಪ್ಪು ಬರೆದಿದ್ರು. ಆಮೇಲೆ ತಪ್ಪು ಬರೆದಿದ್ದೀರಾ ಅಂತಂದರು. ಆ ಮಕ್ಕಳಿಗೆ ಹೇಳ್ತಾರೆ, ನೋಡಪ್ಪ, 100ಕ್ಕೆ 199 ಮಾರ್ಕ್ ತೊಗೊಂಬಿಟ್ಟು ಒಂದು ತಪ್ಪು ಬರೆದ್ರೆ ನೀನು ತಪ್ಪು ಅಂತ ಹೇಳ್ತಾರೆ. ಆ 90 ಸರಿ ಇರೋದು ಯಾರು ನೋಡೋಣ. ಯಾವ ತಪ್ಪು ಮಾಡಬೇಡಿ ಅಂತ ಒಂದು ಪರೇಶ ಹೇಳಿದ್ರು. ನೋಡಿ ಎಂಥ ಮಾತು ನಿಜ. ಅದಕ್ಕಿಂತ ಒಂದು ತಪ್ಪು ಮಾಡಿದರೆ ಜೀವನ ಕಷ್ಟಪಟ್ಟು ಏನು ಒಳ್ಳೇದು ಮಾಡಿದ್ರು ಕೂಡ ಅನ್ಯಾರು ಜ್ಞಾಪಿಸ್ಕೊಳ್ಳೋಲ್ಲ. ಅದಕ್ಕೆ ಮಾತಲ್ಲಿ ನಿಗಾ ಇರಬೇಕು. ಮಾತಲ್ಲಿ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದು. ಈಗ ಈ ಸೋನಿಯಾ ಗಾಂಧಿ ಮಾತಾಡ್ತೀರಿಯಾ? ಇಲ್ಲ. ಗುಡ್ ಲಿಸ್ನರ್. ಓಕೆ. ರಾಹುಲ್ ಗಾಂಧಿ ನೋಡಿ, ಗುಡ್ ಲಿಸ್ನರ್. ಅವರೆಲ್ಲ ಹಾಗೆಲ್ಲ ಮಾತಾಡೋಲ್ಲ, ಬಾಯಾರ್ದು ನಾವೇ ಮಾತಾಡಲ್ಲ. ಹಾಗೆ 1 ನಂಬರ್ನಲ್ಲಿ 99 ಆ ಮಕ್ಕಳು ಪರೀಕ್ಷೆ ಮಾಡೋದು 99 ಮಾಡೋದು. ಅವ್ರಿಗೆ ಇದು ತಪ್ಪು ಬರೆದು ಬಿಟ್ಟಿದ್ರೆ ನೀವು, ಆ ನಂಬರ್ ಹೋಯ್ತು ಅಂದ್ಬಿಟ್ರು. ನೋಡಿ, ಆ ತಪ್ಪು ನೀವು ಕಂಡುಹಿಡಿದ್ರಿ, ಸಂತೋಷ. ಹೇಗಿದೆ ಯಾವುದಂದ್ರೆ ಒಳ್ಳೆಯ ಕೆಲಸಗಳು ಮಾಡಿ ಒಂದು ತಪ್ಪು ಮಾಡೋರು ಕೂಡ ಮಾಡಿದ ಕೆಲಸಕ್ಕೆ ಬೆಲೆ ಹೊಟ್ಟು ಹೋಗುತ್ತೆ. ಅದಕ್ಕೆ ಬೆಲೆ ಏನಲ್ಲ ಅನ್ನೋ ಉಪದೇಶ ಕೊಟ್ಟರು. ಅದಕ್ಕೋಸ್ಕರ ನಾನು ಅದಕ್ಕೆ ಹೇಳ್ತಿದ್ದೆ ಅವನಿಗೂ, ಇಲ್ಲಪ್ಪ, ತಪ್ಪಾಗ್ದಂಗೆ ನೋಡ್ಕೊ ಅಷ್ಟೇ. ಎಲ್ಲ ಸರಿ ಮಾಡೋದು ಎಷ್ಟು ಮುಖ್ಯನೋ ತಪ್ಪಾಗ್ದಂಗೆ ನೋಡ್ಕೋಬೇಕು. ಮಾತು ಕಡಿಮೆ ಮಾಡು, ಬರಲ್ಲ ಅಂತ ನೋಡಿ. ಕಡೆಗಡೆ ಮೌನಕ್ಕೆ ಬಂದ್ಬಿಟ್ಟ, ಆಲ್ಮೋಸ್ಟ್ ಸೈಲೆಂಟ್ ಆಗಿಬಿಟ್ಟಿದ್ದ. ಇಲ್ಲಿ ಅವನ ದೇವರು ಕೊಡಬೇಕಾದ್ರೆ ಎಲ್ಲ ಗುಣಗಳನ್ನು ಕೊಡ್ತಾನೆ, ಹಾಳಾಗಬೇಕಾದ್ರೆ ಅವುಗಳನ್ನು ಕೊಡ್ತಾನೆ. ಪರಮೇಶ್ವರನಿಚ್ಛೆ ಕೂರಿಸಿದ್ದಾನೆ, ಕೂತ್ಕೊಂಡಿದ್ದಾನೆ, ಒಳ್ಳೆ ಕೆಲಸ ಮಾಡಿ.